ಯೋಗಕ್ಷೇಮಂ ವಹಾಮ್ಯ. ನಾನು ಚಿಕ್ಕ ಹುಡುಗಿಯಿಂದ ಕೇಳ್ತಿದ್ದೆ. ನಮ್ಮನೇಲಿ ತುಂಬ ಜನ LIC ಏಜೆಂಟ್ಸ್ ಇದ್ದರು ಬಹಳ ಹಿಂದೆ. ಯಾರು ಹೆಸರು ಕೊಟ್ಟರೋ ಬಹಳ ಮೇಧಾವಿಗಳು, ವಿವೇಕಿಗಳು ಅವರು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅಂತ. ಇವತ್ತು ನೋಡೋಣ ಯೋಗಕ್ಷೇಮ ಅಂದ್ರೇನು, ಯೋಗಕ್ಷೇಮ ಕೃಷ್ಣ ನೋಡ್ಕೊಳ್ಳೋದು ಅಂದ್ರೇನು, ಅದಕ್ಕೆ ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು. ಆತ್ಮಕ್ಕೆ ಯಾವ ಯಾವ ಸ್ಪಿರಿಚುವಲ್ ಅಸೆಟ್ಸ್ ಬೇಕು ಆತ್ಮ ಸಕ್ಸಸ್ ಆಗೋದಕ್ಕೆ, ಮುಕ್ತಿ ಹೊಂದೋದಕ್ಕೆ? ಒಂದು ದೊಡ್ಡ ಪ್ರಯಾಣ ಹೋಗಬೇಕಲ್ಲ, ಆವಾಗ ಎಷ್ಟೊಂದು ಬೇಕಾಗತ್ತೆ ಅಸೆಟ್ಸ್. ಅದೆಲ್ಲ ಪರಮಾತ್ಮ ಕೊಡ್ತಾನೆ ಯೋಗದಲ್ಲಿದ್ದು. ಆದರೆ ನಾವು ಯಾವುದಕ್ಕೂ ಅಂಟ್ಕೊಳ್ಳೋ ಹಾಗಿಲ್ಲ. ಅಂಟ್ಕೊಳ್ಳದೆ ಇದ್ದಾಗ ಜಾಸ್ತಿ ಕೊಡ್ತಾನೆ, ಬೇಗ ಬೇಗ ಕೊಡ್ತಾನೆ. ದೇವರು ಕೊಡ್ತಾನೆ, ಸಪ್ಲೈ ಮಾಡ್ತಾನೆ. ಜಾಗ ಕೊಡ್ತಾನೆ, ಸತ್ಸಂಗ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಎಲ್ಲ ಕಷ್ಟಗಳ ನಿವಾರಣೆ ಮಾಡ್ತಾನೆ. ಯಾಕೆಂದರೆ ನೀನು ಸ್ಪಿರಿಚುವಲ್, ಅವನ ಯೋಗಕ್ಕೆ ಇಷ್ಟಪಟ್ಟಿದೆಯಲ್ಲ, ಅವನ ಯೋಗದಲ್ಲಿ ಇರೋಕ್ಕೆ, ಅವನ ಯೋಗಕ್ಕೋಸ್ಕರ ಎಲ್ಲ ಮಾಡ್ತಾನೆ ಅವನು ನಮ್ಮ ಜೊತೆ ಇರೋಕ್ಕೆ. ಕ್ಷೇಮ ಅಂದ್ರೇನು? ಸ್ಪಿರಿಚುವಲ್ ಜರ್ನಿಗೆ, ಸಕ್ಸಸ್ಗೆ ಏನೇನು ಬೇಕೋ ಭಕ್ತ ಆಗಲೇ ಕೆಲವೆಲ್ಲ ಜನ್ಮ ಜನ್ಮಾಂತರದ ಸಂಸ್ಕಾರಗಳಿಂದ ಪಡ್ಕೊಂಡ್ಬಿಟ್ಟಿರ್ತಾನೆ. ಆ ಸಂಪಾದಿಸಿರೋದನ್ನು ಉಳಿಸ್ಕೊಳ್ಳೋಕ್ಕೆ ನಮಗೆ ಸಿಚುಯೇಷನ್ಸ್ನ ಕ್ರಿಯೇಟ್ ಮಾಡ್ತಾನೆ ಭಗವಂತ. ಆ ಡಿಟ್ಯಾಚ್ಮೆಂಟ್ನಲ್ಲಿರೋಕ್ಕೆ ಒಂದು ಫೇತನ್ನು ಕೊಡ್ತಾನೆ. ಇದು ಕ್ಷೇಮನ ನೋಡ್ಕೊಳ್ತಾನೆ. ನಾವು ಸಂಪಾದಿಸಿದ್ದು ಕಳಿಬಾರ್ದು, ಸುರಕ್ಷಿತವಾಗಿರಬೇಕು ಪುಣ್ಯ, ಆ ರೀತಿ ನೋಡ್ಕೊಳ್ತಾನೆ, ಆ ರೀತಿ ಸಿಚುಯೇಷನ್ ಕೊಡ್ತಾನೆ. ಎಷ್ಟು ಆಳವಾದ ಅರ್ಥ ಇದೆ ಯೋಗಕ್ಷೇಮಕ್ಕೆ. ಆ ಪರಮಾತ್ಮ ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾನೆ.